ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಶೋಭಾ. ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಮಾಡ್ತಾ ಇರೋವಂತಹ ರೆಸಿಪಿ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿದ್ದೀರಾ. ಸೊ ಇವತ್ತು ಗಿಣ್ಣನ್ನ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಇದಕ್ಕೆ ಗಿಣ್ಣು ಹಾಲು ಬೇಕಾಗಿಲ್ಲ. ಇದನ್ನು ನಾವು ಮನೆಯಲ್ಲಿ ಸಿಗುವಂತಹ ಹಾಲಿಂದನೇ ನಾವು ಮಾಡ್ಕೊಳ್ಬೋದು. ಬಟ್ ಒಂದು ಸೀಕ್ರೆಟ್ ಪದಾರ್ಥನ ಹಾಕಬೇಕಾಗತ್ತೆ. ಅದನ್ನು ಹಾಕಿದ್ರೆ ಮಾತ್ರ ಗಿಣ್ಣನ್ನ ಮಾಡೋದಕ್ಕೆ ಸಾಧ್ಯ. ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಅಂದರೆ, ಈಗ ಆಲ್ರೆಡಿ ನೀವು ಗಿಣ್ಣನ್ನು ಟೇಸ್ಟ್ ಮಾಡಿರ್ತೀರಲ್ವ. ಸೊ ಅದೇ ರುಚಿನಲ್ಲೇ ಖಂಡಿತವಾಗ್ಲೂ ಇರುತ್ತೆ. ತುಂಬ ಅಂದರೆ ತುಂಬಾ ಸುಲಭ ಮಾಡೋದು. ಕೇವಲ ಒಂದು 3 ಪದಾರ್ಥ ಇದ್ದರೆ ಸಾಕು. ಈ ಥರ ಬಾಯಲ್ಲಿಟ್ಟರೆ ಕರಗೋ ಅಂತಹ ಗಿಣ್ಣನ್ನು ಮಾಡಿಕೊಂಡು ತಿನ್ಬೋದು. ಒಂದು ಸಲ ತಿಂದರೆ ಖಂಡಿತವಾಗ್ಲೂ ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಎಷ್ಟೋ ಜನಕ್ಕೆ ಗಿಣ್ಣನ್ನು ತಿನ್ನಬೇಕು ಅಂತ ಆಸೆ ಇರೋರು ಖಂಡಿತವಾಗ್ಲೂ ಈ ಒಂದು ಸೀಕ್ರೆಟ್ ಪದಾರ್ಥನ ತೊಗೊಂಡು ಬನ್ನಿ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ ಕಾಮಧೇನು ಅಂತ ನೋಡಿ ಗಟ್ಟಿ ಗಿಣ್ಣಿನ ಹಾಲಿನ ಪುಡಿ ಈ ಒಂದು ಪ್ಯಾಕೆಟ್ನ ತೊಗೊಳ್ತಾ ಇದ್ದೀನಿ. ಇದು ಸುಮಾರು ಒಂದು 80 ರೂಪಾಯಿಗೆ ಸಿಗುತ್ತೆ. ಇದು ಎಲ್ಲ ಕಡೆ ಕೂಡ ಇವಾಗ ಸಿಗ್ತಾ ಇದೆ. ನೀವು ಕೂಡ ಟ್ರೈ ಮಾಡಿ. ನೀವು ಕೂಡ ತೊಗೊಂಡು ಬಂದು ಖಂಡಿತವಾಗ್ಲೂ ಈ ಥರ ಒಂದು ಗಿಣ್ಣನ್ನು ಮಾಡ್ಕೊಂಡು ತಿನ್ನಿ. ಇದಕ್ಕೆ ನೋಡಿ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಶುಭಮ್ ಗಟ್ಟಿ ಹಾಲು ಆದಷ್ಟು ಬಳಸಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಅರ್ಧ ಕಪ್ಪು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋಂತಹ ಬೆಲ್ಲ. ನಾನೇನು ತೋರಿಸ್ತಾ ಇದ್ದೀನಲ್ವ, ಇದು ಸ್ವೀಟು ಕರೆಕ್ಟಾಗಿ ಆಗುತ್ತೆ. ತುಂಬ ಜಾಸ್ತಿ ಬೇಕು ಅಂದರೆ ಇನ್ನೂ 4-5 ಟೇಬಲ್ ಸ್ಪೂನ್ ಹಾಕ್ಕೊಳ್ಬೋದು. ನಂತರ ಸ್ವಲ್ಪ ಏಲಕ್ಕಿ ಪುಡಿ. ನಂತರ ಇವಾಗ ನೋಡಿ ನಾನು ಪ್ಯಾಕೆಟ್ ಏನಿದೆ ಹಾಲಿನ ಪ್ಯಾಕೆಟ್ನ ಕಟ್ ಮಾಡಿ ಇವಾಗ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು 1 ಲೀಟ್ರಲ್ಲಿ ಮಾಡ್ತೀನಿ ಅಂತ ಅಂದರೆ ನೀವು 2 ಪ್ಯಾಕೆಟ್ ಬಳಸಬೇಕಾಗತ್ತೆ. ನಂತರ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಕೊಳ್ಳೋಕೆ ಹೋಗಬಾರ್ದು. ನಂತರ ಇವಾಗ ಏನಿದೆ ಈ ಒಂದು ಹಾಲಿನ ಪುಡಿ ಪ್ಯಾಕೆಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹಸಿ ಹಾಲಿಗೆನೇ ಇವಾಗ ಹಾಕ್ಕೊಳ್ಳೋಣ. ತುಂಬಾ ಸಿಂಪಲ್ಲು. ಯಾರು ಬೇಕಾದರೂ ಈ ಒಂದು ಗಿಣ್ಣು ರೆಸಿಪಿನ ಟ್ರೈ ಮಾಡ್ಬೋದು. ನಂತರ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಬೆಲ್ಲ ಏನಿದೆ ಇದು ಕಂಪ್ಲೀಟಾಗಿ ಕರಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಬೇಗ ಕರಗಬೇಕು ಅಂದರೆ ನೀವು ಆದಷ್ಟು ಸ್ವಲ್ಪ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಬಿಟ್ಟು ನಂತರ ಹಾಲಿಗೆ ಸೇರಿಸ್ಕೊಳ್ಳಿ. ಆವಾಗ ಬೇಗನೆ ಬೆಲ್ಲ ಕರಗಿಬಿಡುತ್ತೆ. ಸ್ವಲ್ಪ ಕೂಡ ಗಂಟಿರಬಾರ್ದು. ಆ ಥರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ಸಂಪೂರ್ಣವಾಗಿ ಬೆಲ್ಲ ಎಲ್ಲ ಕರಗಿದೆ. ಒಂದು ಸ್ವಲ್ಪ ಕೂಡ ಗಂಟಿಲ್ಲ. ಇದೇನು ಗಂಟಾಗೋದಿಲ್ಲ. ಇದೇ ಥರನೇ ಬರುತ್ತೆ. ಇವಾಗ ಇದು ರೆಡಿ ಆಗಿದೆ. ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ನೋಡಿ ನಾನಿಲ್ಲಿ ಅಂದರೆ ಬೌಲ್ ತೊಗೊಂಡಿದ್ದೀನಿ, ಅಂದರೆ ಕೇಕ್ ಮೋಲ್ಡ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸ್ಟೀಲಿಂದು ಬಾಕ್ಸು ಅಥವಾ ಯಾವುದೇ ಥರದ್ದು ನೀವು ಇಲ್ಲಿ ಪಾತ್ರೆಗಳಲ್ಲಿ ಮಾಡ್ಕೊಳ್ಬೋದು. ಏನು ಇದೇ ಬೇಕು ಅಂತ ಏನಿಲ್ಲ. ಜಸ್ಟ್ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ಇದನ್ನು ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೆಲ್ಲ ಕೂಡ ಹಾಕಿರ್ತೀವಿ, ಅದರಲ್ಲೂ ಕೂಡ ಕಲ್ಲು ಮಣ್ಣೆಲ್ಲ ಇರುತ್ತಲ್ವ. ಸೊ ಹಾಗಾಗಿ ನೋಡಿ ಈ ಥರ ಒಂದು ಸಲ ನಾವು ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಇವಾಗ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಏಲಕ್ಕಿ ಪುಡಿನ ಒಂದು ಸ್ವಲ್ಪ ಅಂದರೆ ಸಕ್ಕರೆನ ಒಂದು 2 ಟೇಬಲ್ ಸ್ಪೂನ್ ಸೇರಿಸಿ ನೀವು ಮಾಡಿ ಈ ಥರ ಒಂದು ಸಣ್ಣ ಡಬ್ಬದಲ್ಲಿ ಇಟ್ಕೊಂಡ್ರೆ ನಾವು ಅಡುಗೆಗಳು ಮಾಡಬೇಕಾದಾಗ ತಕ್ಷಣಕ್ಕೆ ನಾವು ಹಾಕ್ಕೊಳ್ಬೋದು. ಫ್ಲೇವರ್ ಕೂಡ ಏನೂ ಕಮ್ಮಿ ಆಗೋದಿಲ್ಲ. ಇವಾಗ ಅದು ರೆಡಿ ಆಗಿದೆ. ನಂತರ ನೋಡಿ ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸಿ ಈ ಥರ ಒಂದು ಸ್ಟ್ಯಾಂಡ್ ಇರುತ್ತಲ್ವ, ಅದನ್ನು ನಾನಿಲ್ಲಿ ಹಾಕಿದ್ದೀನಿ. ನೀವು ಬೇಕಾದರೆ ನಿಮ್ಮ ಮನೆಯಲ್ಲಿ ಯಾವ ಸಿಗುತ್ತೋ ಅದನ್ನು ನೀವಿಲ್ಲಿ ಬಳಸ್ಬೋದು. ನಂತರ ಇದನ್ನು ಒಂದು 2 ನಿಮಿಷ ಅಥವಾ ಒಂದು 3 ನಿಮಿಷ ನಾನು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದು 3 ನಿಮಿಷ ನಾನು ಇದನ್ನು ಬಿಸಿ ಮಾಡ್ಕೊಂಡಿದ್ದಾಗಿದೆ. ಇವಾಗ ನೋಡಿ ಈ ಬ್ಯಾಟರ್ ಏನಿದೆ ಇದನ್ನು ಇವಾಗ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ನೀವು ಬೇಕಾದರೆ ಹೇಳಿದ್ನಲ್ವ, ನೀವು ಯಾವುದಾದ್ರೂ ಪರವಾಗಿಲ್ಲ ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ. ಈಗ ಅಂದರೆ ನೀರು ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಒಳಗಡೆ ಕೂಡ ಮುಚ್ಚಿ ಅದ್ರ ಮೇಲ್ಗಡೆ ಇನ್ನೊಂದು ಪ್ಲೇಟ್ ಕೂಡ ಮುಚ್ಚಿ ಸುಮಾರು ಒಂದು 20 ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಒಂದು 20 ನಿಮಿಷ ಆಗಿದೆ.
ಸೊ ಇದು ಇವಾಗ ಬೆಂದಿದೆ. ಇದು ಸ್ವಲ್ಪ ನೀರು ಇದ್ದೇ ಇರುತ್ತೆ. ಇದು ತಣ್ಣಗಾದ ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ. ಇವಾಗ ಇದನ್ನು ತೆಗೆದು ಶೆಲ್ಫ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ 1 ಅವರ್ ಆಗಬೇಕು. ಇದು ತಣ್ಣಗಾಗಬೇಕು. ನಂತರ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನೋಡಿ, ಇದನ್ನು ನೀರೇನಿದೆ ಇದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ನಾವು ಬೆಲ್ಲ ಹಾಕಿರೋದ್ರಿಂದ ಇದು ತಣ್ಣಗಾದ ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಇವಾಗ ಫ್ರಿಜ್ಜಿಂದ ನಾನು ತೆಗೆದು ಸುಮಾರು 1-2 ಅವರ್ ನಾನು ಫ್ರಿಜ್ಜಲ್ಲೇ ಇಟ್ಟಿದ್ದೆ. ಇವಾಗ ನಾನು ತಟ್ಟೆಗೆ ಇವಾಗ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಇವಾಗ ಹೋಮ್ ಮೇಡ್ ಗಿಣ್ಣು ಸವಿಯೋದಕ್ಕೆ ಸಿದ್ಧವಾಗಿದೆ. ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋದು ಒಂದೇ ಬಾಕಿ. ನಿಮಗೆ ಇಲ್ಲಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ, ಪರ್ಫೆಕ್ಟ್ ಆದಂತಹ ಒಂದು ವಿಧಾನದಲ್ಲಿ ಇದು ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ನೀವು ಗಿಣ್ಣನ್ನು ನೀವು ತಿಂತೀನಿ ಅಂತಂದರೆ ನೀವು ಹಿಂದಿನ ದಿನವೇ ಮಾಡಿ ಬೇಕಾದ್ರೆ ನೆಕ್ಸ್ಟ್ ಡೇ ನೀವು ತಿನ್ಬೋದು. ಬಟ್ ಇದನ್ನು ಹಾಗೆ ಮಾಡಿ ಆಗಲೇ ತಿನ್ನೋಕ್ಕಾಗಲ್ಲ, ಅಂದರೆ ಸ್ವಲ್ಪ ಬಿಸಿ ಇರುತ್ತೆ. ಹಾಗಾಗಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಕೈ ಕೂಡ ಅಂಟ್ಕೊಳ್ತಾ ಇಲ್ಲ. ಚಾಕುವಿಂದ ಕಟ್ ಮಾಡಿದ್ರೆ ಎಷ್ಟು ಕ್ಲೀನಾಗಿ ಕಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಇದನ್ನು ನೀವು ಹಾಗೆ ಕೂಡ ತಿನ್ಬೋದು, ಅಥವಾ ಹಳ್ಳಿಗಳಲ್ಲಿ ಈ ಒಂದು ಗಿಣ್ಣಿನ ಜೊತೆಯಲ್ಲಿ ಅಕ್ಕಿ ರೊಟ್ಟಿನ ಮಾಡಿಕೊಂಡು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಆ ಒಂದು ಟೇಸ್ಟ್ ಕೂಡ ನಾನು ಮಾಡಿದ್ದೀನಿ. ನೀವು ಕೂಡ ಒಂದು ಸಲ ಮಾಡಿ ನೋಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನೋಡಿ ಕಟ್ ಮಾಡಿಕೊಂಡು ಇವಾಗ ಸರ್ವ್ ಕೂಡ ಮಾಡ್ಕೊಂಡಿದ್ದೀನಿ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಒಂದು ಸಲ ಪ್ರಯತ್ನ ಮಾಡಿ ಹೇಗೆ ಬಂದಿತ್ತು ಕಮೆಂಟ್ ಮೂಲಕ ನಿಮ್ಮ ಒಂದು ಅನಿಸಿಕೆನ ತಿಳಿಸೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪೂರ್ತಿಯಾಗಿ ವಿಡಿಯೋನ ನೋಡಿ. ಇವಾಗ 1 ಪೀಸ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ, ಕಟ್ ಆದರೆ ಯಾವ ಥರ ಇದು ಎಲ್ಲೂ ಕೂಡ ಅಂಟ್ಕೊಳ್ತಾ ಇಲ್ಲ. ತುಂಬಾ ಚೆನ್ನಾಗಿ ಮೃದುವಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಕರಗೋ ರೀತಿಯಲ್ಲಿ ಈ ಒಂದು ಗಿಣ್ಣದ ರೆಸಿಪಿನ ಟ್ರೈ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಶೇರು ಹಾಗೆ ಐಪ್ ಕೂಡ ಮಾಡಿ.